ಇನ್ನು ಕಾಂಗ್ರೆಸ್ ಮನೆ ಗೊಂದಲದ ಗೂಡಾಗಿದೆ. ಅದರಲ್ಲೂ ಕೂಡ ಈ ಪಟ್ಟದಾಟದ ಪಗಡೆಯಾಟದಲ್ಲಿ ದಿನಕ್ಕೊಂದು ದಾಳಗಳು ಉರುಳ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಇವತ್ತಿನ ಅತಿ ಮುಖ್ಯ ಆಗಿದ್ದಂತ ದಾಳ ಅಂತ ಅಂದ್ರೆ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಂತಹ ಕೆಲ ದಲಿತ ನಾಯಕರುಗಳು. ಹೌದು, ದಲಿತ ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗಿನ ಕೆಲ ನಾಯಕರುಗಳು ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ ಸದ್ಯ ರಾಜ್ಯದಲ್ಲಿರುವಂತ ಈ ಕುರ್ಚಿ ಕಿತ್ತಾಟದ ಗೊಂದಲವನ್ನ ಕೂಡಲೇ ಬಗೆಹರಿಸಬೇಕು ಅನ್ನುವಂತ ಒತ್ತಾಯ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಮುಂದಿನ ನಾಯಕತ್ವವನ್ನು ದೃಷ್ಟಿಯಲ್ಲಿಟ್ಕೊಂಡು ನಿರ್ಧಾರಕ್ಕೆ ತೆಗೆದುಕೊಳ್ಬೇಕು ಅಂತ ಹೇಳುವ ಮುಖೇನವಾಗಿ ನಾಯಕತ್ವ ಬದಲಾವಣೆ ಅನ್ನುವಂಥದ್ದು ಏನಾದ್ರು ಪ್ರಸ್ತಾಪ ಇದ್ರೆ ಅಥವಾ ಮುಂದೆ ವಿಚಾರ ಬಂದ್ರೆ ಅಹಿಂದ ನಾಯಕರುಗಳನ್ನ ಕನ್ಸಿಡರ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಟವಲ್ ಹಾಕಿ ಬಂದಿದ್ದಾರೆ. ಅದರ ಜೊತೆಗೇನೆ ಮುಖ್ಯಮಂತ್ರಿಗಳು ನಿನ್ನೆ ಮಾಡಿರುವಂಥ ಸರಣಿ ಟ್ವೀಟ್ಗಳಿದೆಯಲ್ಲ, ಅದು ಅವರು ಹೇಳ್ಬೋದು ವಿಪಕ್ಷಗಳನ್ನು ಉದ್ದೇಶಿಸಿ ನಾನು ಮಾತನ್ನು ಹೇಳಿರೋದು ಈ ರೀತಿಯಂಥದ್ದು. ಅವ್ರು ಏನೇ ವಾದ ಇಟ್ಟರು ಕೂಡ ಸಿಎಂ ಸಿದ್ದರಾಮಯ್ಯನವರು ನಿನ್ನೆ ಮಾಡಿರುವಂಥ ಟ್ವೀಟ್ ಇದೆಯಲ್ಲ, ಅದು ಕಾಂಗ್ರೆಸ್ನಲ್ಲೇ ನಡೀತಾ ಇರುವಂಥ ಕುರ್ಚಿ ಕಿತ್ತಾಟಕ್ಕೆ ಸಂಬಂಧಪಟ್ಟ ಹಾಗಿನ ಒಂದು ಭಾಗ ಅಂತಾನೆ ಇದನ್ನ ವಿಪಕ್ಷಗಳು ಈಗ ವ್ಯಾಖ್ಯಾನಿಸ್ತಾ ಇದೆ. ಮೇಲ್ನೋಟಕ್ಕೆ ಹಾಗೆ ಕಂಡು ಬರ್ತಾ ಇದೆ ಕೂಡ. ಬನ್ನಿ ಕಾಂಗ್ರೆಸ್ ಮನೆಯಲ್ಲಿ ಏನಾಗ್ತಾ ಇದೆ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. Prevention is better than cure. ಒಂದು ಬದಲಾವಣೆಯನ್ನ ಬೇಕು. ಗೊಂದಲಕ್ಕೆ ಪೂರ್ಣವಿರಾಮ ಹಾಕಬೇಕು. ಅದು ಯಾವ ರೀತಿ ಆಗ್ತಾರ ಅದು ಅವ್ರಿಗೆ ಬಿಟ್ಟದ್ದು. ಎಲ್ಲ ಅಭಿಪ್ರಾಯಕ್ಕೂ ನಮ್ಮೆಲ್ಲರ ಸಹಮತಿ ಇದೆ. NDA ಅವರು ಯಾರು ಅವರನ್ನು ಟಾರ್ಗೆಟ್ ಮಾಡ್ತಾ ಇಲ್ಲ. ಯಾರಿಗೂ ಅಧಿಕಾರ ಶಾಶ್ವತ ಅಲ್ಲ. ನಿಮಗೂ DK ಶಿವಕುಮಾರ್ಗೂ ಕೇಂದ್ರ ನಾಯಕರಿಗೂ ಮಾತುಕತೆ ನಡೆದಿದ್ರೆ ಬಹಿರಂಗ ಮಾಡಿ. ಕಾಂಗ್ರೆಸ್ನ ಬೆಳವಣಿಗೆಗಳು ಸಿಎಂ ಸಿದ್ದರಾಮಯ್ಯ ಹೀಗೆ ಶೆಳ್ಳೆ ಹೊಡೆಯುತ್ತಿರುವಷ್ಟು ಸುಲಭವಾಗಿಲ್ಲ. ಯಾಕಂದ್ರೆ ಈ ಶೆಳ್ಳೆಯೊಳಗಿನ ಸದ್ದು ರಾಜಕಾರಣಿಗಳಿಗೆ ಮಾತ್ರ ಗೊತ್ತಾಗುತ್ತೆ. ಇದ್ಯಾಕೋ ಕಾಂಗ್ರೆಸ್ನೊಳಗಿನ ಸಿಎಂ ಕುರ್ಚಿ ಕಾಳಗದ ಒತ್ತಡ ರಿಲೀಸ್ ಮಾಡೋ ಕುಕ್ಕರ್ನ ಸದ್ದಿನಂತಾಗಿದೆ. ಹೀಗಾಗಿ ಕೈಯೊಳಗಿನ ಗೊಂದಲ ಭವಿಷ್ಯದ ನಿರ್ಧಾರ ಹೊತ್ಕೊಂಡು ರಾಜ್ಯ ಕಾಂಗ್ರೆಸ್ನ ದಲಿತ ನಾಯಕರು ದೆಹಲಿಯಲ್ಲಿ ತಮ್ಮ ಪಗಡೆಯನ್ನು ಉರುಳಿಸಿದ್ದಾರೆ. ಈಗ ಆಗಿರುವಂತದ್ದು ಮುಂದಾಗುವಂತ ಬಗ್ಗೆ ಚರ್ಚೆ ಮಾಡಿದ್ವಿ. ಕಾಂಗ್ರೆಸ್ ಮನೆಯ ಗೊಂದಲ ಜೇನುಗೂಡಿನಂತಾಗಿದೆ. ನಾಯಕರು ಕೊಡೋ ಪ್ರತಿ ಹೇಳಿಕೆ ಜೇನುಗೂಡಿಗೆ ಕಲ್ಲು ಬಿಸಾಡಿದಂತಾಗ್ತಿದೆ. ಈ ಜೇನುನೊಣಗಳಿಂದ ಕಚ್ಚಿಸಿಕೊಳ್ತಿರೋದು ಕೂಡ ಇದೇ ಕಾಂಗ್ರೆಸ್ ಪಕ್ಷ. ಹೀಗಾಗಿ ಇವತ್ತು ರಾಜ್ಯದ ದಲಿತ ನಾಯಕರು ದೆಹಲಿಯ ಹೈಕಮಾಂಡ್ ಮನೆಯ ಬಾಗಿಲು ತಟ್ಟಿದ್ರು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾದ್ರು. ಸಚಿವ ಸತೀಶ್ ಜಾರಕಿಹೊಳಿ, ಮಾಜಿ ಸಚಿವ KN ರಾಜಣ್ಣ ಹಾಗೂ ಬೆಳಗಾವಿಯ ಕೆಲ ಶಾಸಕರು ಖರ್ಗೆ ಜೊತೆಗೆ ಸುದೀರ್ಘ ಚರ್ಚೆ ನಡೆಸಿದ್ರು. ರಾಜ್ಯದಲ್ಲಿ ಕಾಂಗ್ರೆಸ್ ಬೆಳವಣಿಗೆ ಸುತ್ತ ಆಗ್ತಿರೋ ಗೊಂದಲದ ಬಗ್ಗೆ ಮಾತುಕತೆ ನಡೆಸಿದ್ರು. ಅದೇನ ರೂಟೀನ್ ಆಗಿ ನಮ್ಮ ರಾಜ್ಯದ ರಾಜಕೀಯ ಸನ್ನಿವೇಶ ಚರ್ಚೆ ಈಗ ಆಗಿರುವಂತದ್ದು ಮುಂದಾಗುವಂತ ಬಗ್ಗೆ ಚರ್ಚೆ ಮಾಡಿದ್ವಿ. ನಾನು ಕೋನರೆಡ್ಡಿ ಅವರು, ಬಸವತಪ್ಪನವರು, ನಾವು 4 ಮಂದಿನೂ ಕೂಡ ಭೇಟಿ ಮಾಡಿದಂಥದ್ದು. ಈ ವಿಷಯಗಳನ್ನೆಲ್ಲ ಏನು ಸಚಿವರು ಹೇಳಿದ್ದಾರೆ ಆ ಎಲ್ಲ ಅಭಿಪ್ರಾಯಕ್ಕೂ ನಮ್ಮೆಲ್ಲರ ಸಹಮತಿ ಇದೆ. ದಲಿತ ನಾಯಕರು ಬರೀ ಚರ್ಚೆಯನ್ನಷ್ಟೇ ಮಾಡಿದ್ರಾ ಅಂದ್ರೆ ಖಂಡಿತ ಇಲ್ಲ. ಈಗಿನ ಬೆಳವಣಿಗೆಗೆ ಮಾತ್ರ ಅಲ್ಲ, ಭವಿಷ್ಯದ ಬಗ್ಗೆನೂ ನಿರ್ಧಾರ ಕೈಗೊಳ್ಳುವಂತೆ ಪಟ್ಟದಾಟದಲ್ಲಿ ತಮ್ಮ ಪಗಡೆಯನ್ನು ಉರುಳಿಸುತ್ತಿದ್ದಾರೆ. ಅಹಿಂದವನ್ನ ಗಮನದಲ್ಲಿಟ್ಕೊಂಡು ಮುಂದಿನ ನಿರ್ಧಾರ ಮಾಡಬೇಕು ಅಂತಿದ್ದಾರೆ. ಇದು ಸರ್ಕಾರದಲ್ಲೋ ಪಕ್ಷದಲ್ಲೋ ಗೊತ್ತಿಲ್ಲ, ಒಟ್ನಲ್ಲಿ ಅಹಿಂದ ನಾಯಕರಿಗೆ ಪಟ್ಟ ಕಟ್ಟಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ. ವರಿಷ್ಠರು ಅಳೆದು ತೂಗಿ ನಿರ್ಧಾರ ಕೈಗೊಳ್ಳಬೇಕು. ಇಲ್ದಿದ್ರೆ ಇದೇ ಪರಿಸ್ಥಿತಿಯಲ್ಲಿ ಪಕ್ಷ ಮುಂದುವರೆದ್ರೆ ಮುಂದಿನ ಚುನಾವಣೆ ಎದುರಿಸಲು ಕಷ್ಟ, ಗೆಲ್ಲೋದು ಇನ್ನೂ ಕಷ್ಟ ಅಂತ ಭವಿಷ್ಯದ ಮಂತ್ರ ಜಪಿಸಿದ್ದಾರೆ. ಚೇಂಜಸ್ ಬಗ್ಗೆ ಅಂತ ಏನ್ ನಾವು ಹೇಳ್ತಾ ಇಲ್ಲ. ಗೊಂದಲ ಏನಿದೆ, ಗೊಂದಲ ನಿಲ್ಬೇಕು. ಚೇಂಜಸ್ ಬಿಡೋದು ಮಾಡೋದು ಅದು ಬೇರೆ ವಿಚಾರ. ಗೊಂದಲಕ್ಕೆ ಪೂರ್ಣವಿರಾಮ ಹಾಕಬೇಕು. ಅದು ಯಾವ ರೀತಿ ಆಗ್ತಾರ ಅದು ಅವ್ರಿಗೆ ಬಿಟ್ಟದ್ದು. ಖಂಡಿತವಾಗಿ ಗೊಂದಲಗಳ ಬಗ್ಗೆ ಅವ್ರ ಗಮನಕ್ಕೆ ತರುವಂತ ಪ್ರಯತ್ನ ಮಾಡಿದೀವಿ. ಆದಷ್ಟು ಬೇಗ ನಿರ್ಣಯ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಿಂದೂ ಕೂಡ ಬಂದಾಗ ಹೇಳಿದ್ವಿ, ಇದೇನು ಹೊಸದೇನಲ್ಲ. ಹಿಂದೂ ಕೂಡ ಹೇಳಿದ್ರೆ ಭಾಳ ಲೇಟ್ ಆಗಿದೆ, ಸೊ ಬಗೆಹರಿಸೋದ ಪ್ರಯತ್ನ ಮಾಡಿ ಗೊಂದಲ ಅಂತ ಹೇಳಿದೀವಿ. ಖಂಡಿತ ಬೇಗ ಇತ್ಯರ್ಥ ಮಾಡುತ್ತೆ ಅಂತ ಹೇಳಿದ್ದಾರೆ. ಈ ಮಧ್ಯೆ DCM DK ಶಿವಕುಮಾರ್ ಬಣದ ಇಕ್ಬಾಲ್ ಹುಸೇನ್ 3ನೇ ದಿನಾಂಕವನ್ನ ಕೊಟ್ಟಿದ್ದಾರೆ. ಈ ಹಿಂದೆ 2 ಡೇಟ್ ಕೊಟ್ಟಿದ್ದ ಇಕ್ಬಾಲ್ ಬಂಡೆಗೆ ಪಟ್ಟ ಫಿಕ್ಸ್ ಅಂತ ಭವಿಷ್ಯ ನೋಡಿದ್ರು. ಈಗ ಮತ್ತೊಂದು ದಿನಾಂಕ ನಿಗದಿ ಮಾಡಿ DK ದೆಹಲಿಗೆ ಹೋಗೋ ಮಾಹಿತಿ ಕೊಟ್ಟಿದ್ದಾರೆ. DK ಶಿವಕುಮಾರ್ ಅವರಿಗೆ 26ನೇ ತಾರೀಕು 22ನೇ ತಾರೀಕು ಏನೋ ಅಂತ ನಾನು ಕೇಳಿ ಬಂದೆ. ಮತ್ತೆ ಬರೆಯಲಿದ್ದಾರೆ. ಪ್ರಾಯಶಃ ಈ ಒಂದು ದಿನಾಂಕದಲ್ಲಿ ಅವರಿಗೆ ಒಳ್ಳೇದಾಗ್ತದೆ ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಈ ತಿಂಗಳು ಅದೇ 3ನೇ ಡೇಟ್ ಅಲ್ಲ, 26 ಗೊತ್ತಿಲ್ಲ, 26ನೇ ತಾರೀಕೇನೋ ಬರೆಯಲಿದ್ದಾರೆ. ಇಷ್ಟೇ ಅಲ್ಲ, ನೆನೆ ಸಿಎಂ ಸಿದ್ದರಾಮಯ್ಯ ಮಾಡಿರೋ ಸರಣಿ ಟ್ವೀಟ್ಗಳು ಸಿಎಂ ಕುರ್ಚಿ ಕಾಳಗಕ್ಕೆ ಹೊಸ ಆಯಾಮ ತಂದುಕೊಟ್ಟಿವೆ.
ಯಾಕಂದ್ರೆ ಈ ಟ್ವೀಟ್ಗಳಲ್ಲಿ ಸಿಎಂ ಬಳಸಿದ ಪದ ಹಾಗೂ ಮಾತುಗಳು ತೀವ್ರತರನಾಗಿವೆ. ಕುರಿ ಕಾಯ್ತಾ ಇದ್ದವನು ಸಿಎಂ ಆಗಿದ್ದೇ ಪಟ್ಟಭದ್ರರ ಕಣ್ಣು ಕೆಂಪಾಗಿಸಲು ಕಾರಣ. ನನ್ನ ವಿರುದ್ಧ ಷಡ್ಯಂತ್ರ ನಡೀತಿರೋದು ಯಾಕಂತ ಗೊತ್ತಿದೆ. ನಾನು ರಣರಂಗದಿಂದ ಓಡಿ ಹೋಗುವ ಹೇಡಿಯಲ್ಲ ಅಂತ ಉಲ್ಲೇಖ ಮಾಡಿರೋದು ಯಾರಿಗೆ, ಯಾಕೆ ಅನ್ನೋ ಪ್ರಶ್ನೆ ರಾಜಕಾರಣದಲ್ಲಿ ಹರಿದಾಡ್ತಿದೆ. ಆದ್ರೆ ಜೆಡಿಎಸ್ ಬಿಜೆಪಿ ನಾಯಕರು ಸಿಎಂರ ಈ ಮಾತುಗಳು ಕಾಂಗ್ರೆಸ್ನವರಿಗೆ ಅಂತಿದ್ದಾರೆ. ಅದು ಅವರ ಒಳಗಡೆ ಇರ್ತಕ್ಕಂಥ ತುಗಡ. ಯಾರಿಗೂ ಅಧಿಕಾರ ಶಾಶ್ವತ ಅಲ್ಲ. 8 ವರ್ಷ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಇವರು ಕುರುಬರು ಅಂತ ಹೇಳಿ ಮುಖ್ಯಮಂತ್ರಿ ಮಾಡಿದ್ರ. ಅವತ್ತು ಮಾಡಬೇಕಾದ್ರೆ ಇವರನ್ನ ರಾಜಕೀಯವಾಗಿ ಬೆಳೆಸಿದಂತವ್ರು ಕೇವಲ ಕುರುಬ ಸಮಾಜದವ್ರು ಬೆಳೆಸಿದ್ದಾರೆ. NDA ಅವರು ಯಾರು ಅವರನ್ನು ಟಾರ್ಗೆಟ್ ಮಾಡ್ತಾ ಇಲ್ಲ. ಈಗ ಅವರು ಟಾರ್ಗೆಟ್ ಆಗಿರೋದು ಕಾಂಗ್ರೆಸ್ನವರಿಂದ. ನನ್ನ ಟಾರ್ಗೆಟ್ ಮಾಡ್ತಿರೋದು AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ, ರಾಹುಲ್ ಗಾಂಧಿ ಅವರ, ಸೋನಿಯಾ ಗಾಂಧಿ ಅವರ, DK ಶಿವಕುಮಾರ್ ಅವರ, ಯಾರಾದರೂ ಒಬ್ಬರು ಹೆಸರು ಹೇಳ್ಬೇಕಲ್ಲ. ಸ್ಪಷ್ಟವಾಗಿ ಹೇಳಿ, ಕಾಂಗ್ರೆಸ್ ಪಕ್ಷ ಕೇಂದ್ರದ ನಾಯಕರು ನನಗೆ ದ್ರೋಹ ಮಾಡ್ತಾ ಇದ್ದಾರೆ. ದ್ರೋಹ ಮಾಡ್ತಾ ಇದ್ರೆ ನಿಮಗೂ DK ಶಿವಕುಮಾರ್ಗೂ ಕೇಂದ್ರ ನಾಯಕರಿಗೂ ಮಾತುಕತೆ ನಡೆದಿದ್ರೆ ಬಹಿರಂಗ ಮಾಡಿ. ಮಾತುಕತೆ ನಡೆದಿಲ್ಲ ಅಂತ ಹೇಳಿ. ಆದ್ರೆ ಕಾಂಗ್ರೆಸ್ ನಾಯಕರು ಸಿಎಂ ಮಾತು ಕೈಪಡೆಗೆ ಹೇಳಿದ್ದು ಅನ್ನೋದನ್ನ ತಳ್ಳಿ ಹಾಕ್ತಿದ್ದಾರೆ. ನೋಡಿ, ಅದು ಯಾರು ಮಾಡಿದಾರೆ ಗೊತ್ತಿಲ್ಲ, ಸಹಿಸ್ಕೊಳಕ್ಕಾಗಲ್ಲ. ಅದಕ್ಕೆ ಇಷ್ಟೊಂದು ಬಜೆಟ್ ಮಂಡನೆ ಆಗ್ತಾ ಇತ್ತು ಹೇಳಿ. ಎಲ್ಲರೂ ಅವರ ಜೊತೆ ಇದ್ದಾರೆ, ಅವ್ರ ಬೆಂಬಲಕ್ಕೆ ನಿಂತಿದ್ದಾರೆ ಅಂತ ತಾನೇ ಆಗಿರೋದು. ಸೊ ಅದು ಯಾವ ಸಂದರ್ಭದಲ್ಲಿ ಹಾಗೆ ಅದು ಟ್ವೀಟ್ ಮಾಡಿದರೆ ನನಗೆ ಮಾಹಿತಿ ಇಲ್ಲ. ಒಂದು ಬದಲಾವಣೆಯನ್ನ ಬೇಕು, ಬೇರೆಯವರಿಗೆ ಒಂದು ಅವಕಾಶವನ್ನ ಮಾಡಿಕೊಡಿ. ಇದರಿಂದ ಮುಂದಕ್ಕೆ ಪಕ್ಷಕ್ಕೆ ಒಳ್ಳೇದಾಗ್ತದೆ, ಮುಂದಿನ ಚುನಾವಣೆಗೆ ಒಂದಷ್ಟು ಬಲ ಸಿಗ್ತದೆ ಅಂತೇಳಿ ಮನವಿ ಮಾಡ್ಕೊಳ್ತಾ ಇದ್ದೇವೆ ಹೊರತು ನಮ್ಮಲ್ಲಿ ಗುಂಪುಗಾರಿಕೆನೂ ಇಲ್ಲ. ನಮ್ಮಲ್ಲಿ ಪಟ್ಟಾಭದ್ರ ಶಕ್ತಿಗಳು ಒಂದು ಗುಂಪು ಆ ಗುಂಪು ಅನ್ನೋದು ಏನು. ಕಾಂಗ್ರೆಸ್ನ ಗೊಂದಲಕ್ಕೆ ಹೈಕಮಾಂಡ್ ಬಳಿ ಮುಲಾಮೆ ಇಲ್ವಾ ಅನ್ನೋ ಪ್ರಶ್ನೆಯೊಂದು ಹುಟ್ಕೊಂಡಿದೆ. ದಿಲ್ಲಿ ದೊರೆಗಳು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳದೆ ಇರೋ ಕಾರಣಕ್ಕೆ ನಾಯಕರ ಪ್ರತಿ ಮಾತು, ಪ್ರತಿ ಹೇಳಿಕೆ ತೋಳ ಬಂತು ತೋಳ ಅನ್ನೋ ಕಥೆಯನ್ನ ಹೇಳ್ತಿವೆ. ಹೀಗಿದ್ದಾಗ ಕೈ ವರಿಷ್ಠರು ಪಟ್ಟದಾಟದ ಬಗ್ಗೆ ಸ್ಪಷ್ಟನೆ ಯಾವಾಗ ಕೊಡ್ತಾರೆ ಅನ್ನೋದೇ ಕೈಪಡೆಯೊಳಗಿನ ಪ್ರಶ್ನೆ. ದೆಹಲಿಯಿಂದ ಮಹೇಶ್ ಜೊತೆ ಪ್ರಮೋದ್, TV9 ಬೆಂಗಳೂರು.